ಆತ್ಮೀಯ ವಿದ್ಯಾರ್ಥಿಗಳೇ, ಶ್ರೀ ಬಂಧಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ ನನ್ನ ಬೆಳಗ್ಲಿಗೆ ಸ್ವಾಗತ. ಈಗ ಹಿಂದಿನ ಎರಡು ಕ್ಲಾಸ್ನ ಏನು ಮಾಡಿದ್ವಿ, EVS ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಇವಾಗ ಮುಂದಿನ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಏನು ಫಸ್ಟ್ನೇ ಕ್ವಶನ್ ಏನೈತೆ ಅಂದ್ರೆ, ಓಜೋನ್ ಅಣುಸೂತ್ರ ಯಾವುದು ಅಂತ ಹೇಳಿ ಕೇಳ್ಯಾರ. ಏನ ಓಜೋನ್ ಅಣುಸೂತ್ರ ಯಾವುದು? ಓಜೋನ್ ಅಣುಸೂತ್ರ ಯಾವುದು? ಯಾವ್ದದಾವು? 4 ಆಪ್ಷನ್ ಕೊಟ್ಟಾರ ಕೆಳಗ. ಯಾವ್ದಾವು ಓಜೋನ್ ಅಣುಸೂತ್ರ? ಆಪ್ಷನ್ ಏನೈತಿ H2, ಆಪ್ಷನ್ ಬಿ ಏನೈತಿ CO2, ಆಪ್ಷನ್ ಸಿ O3, ಆಪ್ಷನ್ ಡಿ H2SO4. ಯಾವ್ದಾಕೈತಿ ಓಜೋನ್ ಅಣುಸೂತ್ರ? ಯಾವ್ದಾಕೈತಿ ನೋಡ್ರಿ ಕೆಳಗೆ. ಇಲ್ಲಿ ಯಾವ್ದಾಕೈತಿ ಆಪ್ಷನ್? 4 ಆಪ್ಷನ್ ಕೊಟ್ಟಾರ. ಯಾವ ಆಕೈತಿ? H2O, CO2, O3, H2SO4. ಯಾವ್ದಾಕೈತಿ? ABCD 4 ಆಪ್ಷನ್ ಯಾವ ಆಕೈತಿ ಅಂದ್ರೆ ಓಜೋನ್ ಅಣುಸೂತ್ರ O3. ಯಾವ್ದಾಕೈತಿ? O3. ಇದೇನಿದೆ O3 ಅಂದ್ರೆ 3 ಆಕ್ಸಿಜನ್ ಅದಾವು. ಯಾವ? 3 ಆಕ್ಸಿಜನ್ ಅದಾವು. ಇನ್ನು 3 ಆಕ್ಸಿಜನ್ ಅದಾವು. ಇನ್ನು ಓಜೋನ್ ಬಗ್ಗೆ ಹೇಳ್ಬೇಕಂದ್ರೆ ಏನೋ, ಓಜೋನ್ ಏನ್ ಮಾಡ್ತೈತಿ ನಮ್ಗೆ? ಓಜೋನ್ ಪದರದಿಂದ ನಮ್ಗೆ ಏನ್ ಉಪಯೋಗ ಐತಪ್ಪ ಅಂತಂದ್ರ, ಓಜೋನ್ ಪದರ ಏನ್ ಮಾಡ್ತೈತಿ ಅಂದ್ರ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳೇನ್ ಇರ್ತಾವಲ್ಲ ಅದ್ರನ್ನ, ಅಂದ್ರೆ ನೇರಳಾತೀತ ಕಿರಣಗಳಂದ್ರೆ ಅಪಾಯವಾದ ಕಿರಣಗಳಿಂದ ಏನು ಮಾಡ್ತೈತಿ? ನಮ್ಮ ಭೂಮಿಯನ್ನ ರಕ್ಷಣೆ ಮಾಡ್ತೈತಿ. ಏನು ಮಾಡ್ತೈತಿ? ನಮ್ಮ ಭೂಮಿಯನ್ನ ರಕ್ಷಣೆ ಮಾಡ್ತೈತಿ. ಅಪಾಯ ಅನಿಲಗಳು ಏನ್ ಬರ್ತಿರ್ತಾವಲ್ಲ ಸೂರ್ಯನಿಂದ, ಅದ್ರಿಂದ ಏನ್ ಮಾಡ್ತೈತಿ? ಅದ ಒಂದ್ ವೇಳೆ ಅವು ಓಜೋನ್ ಪದರ ಇರ್ಲಿಲ್ಲ ಅಂದ್ರೆ ಏನಾಗೈತಿ ಅಂದ್ರ ನಮ್ಮ ಮೇಲೆ ಅವು ನೇರಳಾತೀತ ಕಿರಣಗಳು ಬಿದ್ದು ಅಂದ್ರ ನಮ್ಗೆಲ್ಲಾ ಬೇರೆ ಬೇರೆ ತರ ರೋಗಗಳೆಲ್ಲ ಬರಕ್ ಶುರು ಆಕವ. ಅದರಿಂದ ನಮ್ನ ಏನ್ ಮಾಡ್ತೈತಿ? ಅದ ರಕ್ಷಣೆ ಮಾಡ್ತೈತಿ. ಇನ್ನು ಮುಂದಿಂದ ಏನೈತೆ ಅಂದ್ರೆ ಕ್ವಶನ, ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಮಾನವನ ದೇಹದಲ್ಲಿ, ವಯಸ್ಕ ಮಾನವನ ದೇಹದಲ್ಲಿ ಮೂಳೆಗಳ ಸಂಖ್ಯೆ ಎಷ್ಟದಾವು ಅಂತ ಹೇಳಿ ಕೇಳ್ಯಾರ. ಆಪ್ಷನ್ ಏನೇನು ಕೊಟ್ಟಾರ ನೋಡ್ರಿ. ಆಪ್ಷನ್ ಏನೇನು ಕೊಟ್ಟಾರಂದ್ರ, ಆಪ್ಷನ್ ಎ 320, ಆಪ್ಷನ್ ಬಿ 1200, ಆಪ್ಷನ್ ಸಿ 1400, ಆಪ್ಷನ್ ಡಿ 206. ಯಾವ್ದಾಗ್ತೈತಿ? ಆಪ್ಷನ್ ಎ ಬಿ ಸಿ ಡಿ 4 ಆಪ್ಷನ್ ಕೊಟ್ಟಾರ. ಯಾವ್ಯಾವ ಕೊಟ್ಟಾರ? ಪ್ರಶ್ನೆ ಆಪ್ಷನ್ ಏನೈತಿ? 320, 1200, 1400, 206. ಯಾವ್ದ ಆಪ್ಷನ್ ಆಕೈತಿ? ವಯಸ್ಕ ಮಾನವನದಲ್ಲಿ ದೊಡ್ಡವರಲ್ಲಿ ಎಷ್ಟು ಮೂಳೆಗಳು ಇರ್ತಾವು ಅಂತ ಹೇಳಿ ಕೇಳ್ಯಾರ. ಎಷ್ಟು ಇರ್ತಾವ ದೊಡ್ಡವರಲ್ಲಿ ಮೂಳೆಗಳ? ಎಷ್ಟು ಇರ್ತಾವ ಅಂದ್ರ 206. 206 ದೊಡ್ಡವರಲ್ಲಿ 206 ಅದು ಅಂದ್ರ ದೊಡ್ಡವರಲ್ಲಿ ಎಷ್ಟು ಇರ್ತಾವು? 206. ದೊಡ್ಡವರಲ್ಲಿ 206 ಅದು ಅಂದ್ರ ಸಣ್ಣ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಎಷ್ಟು ಇರ್ತಾವ ಮೂಳೆಗಳು? ಚಿಕ್ಕ ಮಕ್ಕಳಲ್ಲಿ ಎಷ್ಟು ಇರ್ತಾವ ಅಂದ್ರ 300 ಮೂಳೆಗಳು ಇರ್ತಾವ. ಏನು? ಚಿಕ್ಕ ಮಕ್ಕಳಲ್ಲಿ ಎಷ್ಟು ಇರ್ತಾವ ಮೂಳೆಗಳು? 300 ಇರ್ತಾವ ಚಿಕ್ಕ ಮಕ್ಕಳಲ್ಲಿ. ಹಂಗಾರ ಈಗ ಈ ಆಪ್ಷನ್ ಅದಾವ 1200, 1400. ಈ ಆಪ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಏನಂದ್ರ, ಈಗ ಮಾನವನ ಮೆದುಳಿನ ಸರಾಸರಿ ತೂಕ ಎಷ್ಟಿರ್ತೈತಿ ಅಂದ್ರ, ಮಾನವನ ಮೆದುಳಿನ ಸರಾಸರಿ ತೂಕ ಎಷ್ಟಿರ್ತೈತಿ ಅಂದ್ರ 1200ರಿಂದ 1400 ಇರ್ತೈತಿ. ಮೆದುಳಿನ ಸರಾಸರಿ ತೂಕ ಎಷ್ಟಿರ್ತೈತಿ? ಮನುಷ್ಯನ ಮೆದುಳಿನ ಸರಾಸರಿ ತೂಕ ಎಷ್ಟಿರ್ತೈತಿ ಅಂದ್ರ 1200ರಿಂದ 1400 ಗ್ರಾಮ್ ಇರ್ತೈತಿ. ಇನ್ನು ಮುಂದಿನ ಕ್ವಶನ್ ಏನೈತಿ ನೋಡೋಣ. ಮುಂದಿನ ಕ್ವಶನ್ ಏನೈತಿ ಅಂದ್ರ, ಭಾರತದ ಮತದಾನದ ಹಕ್ಕು ಎಷ್ಟು ವರ್ಷ? ಭಾರತದ ಮತದಾನದ ಹಕ್ಕು ಎಷ್ಟು ವರ್ಷ ಅಂತೇಳಿ ಕೇಳ್ಯಾರ. ಎಷ್ಟೆಷ್ಟು ಕೊಟ್ಟಾರ? ಆಪ್ಷನ್ ಏನೇನು ಕೊಟ್ಟಾರ ನೋಡ್ರಿ. ಏನ್ ಕೊಟ್ಟಾರ ಆಪ್ಷನ್ ಅಂದ್ರ, ಆಪ್ಷನ್ ಎ 18, ಆಪ್ಷನ್ ಬಿ 17, ಆಪ್ಷನ್ ಸಿ 20, ಆಪ್ಷನ್ ಡಿ 21. ಯಾವ್ದಾದೈತಿ ಆಪ್ಷನ್ ನೋಡ್ರಿ. ಇಲ್ಲಿ ಆಪ್ಷನ್ 4 ಆಪ್ಷನ್ ಕೊಟ್ಟಾರ. 18, 17, 20, 21. ಈ 4 ಆಪ್ಷನ್ ಯಾವ್ದು ಆಪ್ಷನ್ ಕರೆಕ್ಟ್ ಆಕೈತಿ? ಮತದಾನ ಎಷ್ಟು ವರ್ಷಿಗೆ ಮತದಾನ ಹಕ್ಕು ಸಿಗ್ತೈತಿ ನಮ್ಗ? ಎಷ್ಟು ವರ್ಷಕ್ಕೆ ನಾವು ಮತದಾನ ಮಾಡಬಹುದು ಅಂತೇಳಿ ಕೇಳ್ಯಾರ. ಎಷ್ಟು ವರ್ಷಿಗೆ ಅಂದ್ರ 18 ವರ್ಷ. ಫಸ್ಟ್ ಏನಿತ್ತು? 21 ವರ್ಷ ಇತ್ತು. 21 ವರ್ಷ ಇದ್ದದ್ದು ಏನ್ ಮಾಡ್ರು? 18 ವರ್ಷಕ್ಕೆ ಇಳಿಸಿರ 61ನೇ ತಿದ್ದುಪಡಿ ಪ್ರಕಾರ. ಇನ್ನು ಮುಂದಿನ ಕ್ವಶನ್ ನೋಡೋಣ. ಹಂಗಾರ ಇದನ್ನ ಮತದಾನ ದಿನ ಅಂತೇಳಿ ಯಾವಾಗ ಆಚರಿಸ್ತಾರಂದ್ರ, ಮತದಾನದ ದಿನ ಅಂತೇಳಿ ಯಾವಾಗ ಆಚರಿಸ್ತಾರ ಅಂತಂದ್ರ ಜನವರಿ 25 ಏನ್ ಮಾಡ್ತಾರಂದ್ರ ಮತದಾನದ ದಿವಸ ಅಂತೇಳಿ ಆಚರಣೆ ಮಾಡ್ತಾರ. ಮುಂದಿನ ಕ್ವಶನ್ ಏನೈತಿ? ಕ್ರೆಸ್ಕೋಗ್ರಾಫ್ ಅನ್ನು ಕಂಡು ಹಿಡಿದವರು ಯಾರು? ಕ್ರೆಸ್ಕೋಗ್ರಾಫ್ ಅನ್ನು ಯಾರು ಕಂಡು ಹಿಡಿತಾರಪ್ಪ ಅಂತಂದ್ರ, ಯಾರು ಹಿಡಿತಾರ ನೋಡ್ರಿ ಇಲ್ಲಿ. ಆಪ್ಷನ್ ಏನೈತಿ? ಮಾರ್ಕೋನಿ, ಆಪ್ಷನ್ ಬಿ ನ್ಯೂಟನ್, ಆಪ್ಷನ್ ಸಿ ಜಗದೀಶ್ ಚಂದ್ರ ಬೋಸ್, ಆಪ್ಷನ್ ಡಿ ಪಾಂಡುರಂಗ್ ಹೆಗಡೆ. ಯಾವ್ದಾದೈತಿ ಆಪ್ಷನ್? 4 ಆಪ್ಷನ್ ಕೊಟ್ಟಾರ ಅವ್ರು. 4 ಆಪ್ಷನ್ ಒಳಗೆ ಏನೋ 1ನೇ ಆಪ್ಷನ್ ಏನೈತಿ? ಮಾರ್ಕೋನಿ ಐತಿ, 2ನೇ ಆಪ್ಷನ್ ನ್ಯೂಟನ್ ಐತಿ, 3ನೇ ಆಪ್ಷನ್ ಜಗದೀಶ್ ಚಂದ್ರ ಬೋಸ್ ಐತಿ, ಲಾಸ್ಟ್ ಏನೈತಿ? ಪಾಂಡುರಂಗ್ ಹೆಗಡೆ. ಈ 4 ಆಪ್ಷನ್ ಒಳಗೆ ಕ್ರೆಸ್ಕೋಗ್ರಾಫ್ ಯಾರು ಕಂಡು ಹಿಡಿದ್ರು ಅಂದ್ರ ಜಗದೀಶ್ ಚಂದ್ರ ಬೋಸ್. ಜಗದೀಶ್ ಚಂದ್ರ ಬೋಸ್ನ ಏನಂತ ಕರಿತಾರಂದ್ರ ಶಾರ್ಟ್ ಒಳಗ ಜೆ.ಸಿ. ಬೋಸ್ ಅಂದ್ರು ಒಂದ, ಜಗದೀಶ್ ಚಂದ್ರ ಬೋಸ್ ಅಂತಂದ್ರು ಒಂದ. ಇನ್ನು ಮುಂದಿನ ಉಳ್ಕಿದ ಆಪ್ಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಏನಂದ್ರ, ಮಾರ್ಕೋನಿ ಏನ್ ಕಂಡು ಹಿಡ್ದ ಅಂದ್ರ ರೇಡಿಯೋ. ಮಾರ್ಕೋನಿ ಏನ್ ಕಂಡು ಹಿಡ್ದ? ರೇಡಿಯೋವನ್ನು ಕಂಡು ಹಿಡ್ದ. ನ್ಯೂಟನ್ ಏನ್ ಕಂಡು ಹಿಡ್ದ? ಗುರುತ್ವಾಕರ್ಷಣೆ ಅಂದ್ರೆ ಗೊತ್ತೈತ್ಲಿ ಎಲ್ಲರಿಗಿ. ಗುರುತ್ವಾಕರ್ಷಣೆ ಇರ್ಲಿಲ್ಲ ಅಂದ್ರೆ ನಾವ ಹಿಂಗ್ ಭೂಮಿ ಮ್ಯಾಗ ನಿಂದ್ರಕ್ ಆಗ್ತಿರ್ಲಿಲ್ಲ.
ಹೆಂಗ ಫುಟ್ಬಾಲ್ ಗದ್ಲೆ ಜಿಗಾಡ್ತಿದ್ವಿ. ಹೆಂಗ ಗುರುತ್ವಾಕರ್ಷಣೆ ಭೂಮಿ ಗುರುತ್ವಾಕರ್ಷಣೆ ಇರ್ಲಿಲ್ಲ ಅಂದ್ರೆ ಏನತ್ತು ನಾವು ಫುಟ್ಬಾಲ್ ಗದ್ಲೆ ಪುಟಿತಿದ್ವಿ, ನಿಂದ್ರಕ್ ಹಾಕಿರ್ಲಿಲ್ಲ ಹಿಂಗ. ಆಮೇಲೆ ಪಾಂಡುರಂಗ ಹೆಗಡೆ ಏನು ಅಪ್ಪಿಕೋ ಚಳವಳಿಯ ಪ್ರಮುಖ ನಾಯಕ. ಇವ್ ಪಾಂಡುರಂಗ ಹೆಗಡೆ ಏನದನ್ಲ, ಇವ್ ಅಪ್ಪಿಕೋ ಚಳವಳಿಯ ಪ್ರಮುಖ ನಾಯಕ. ಅಪ್ಪಿಕೋ ಚಳವಳಿಯ ಪ್ರಮುಖ ನಾಯಕ ಇವ. ಆಮೇಲೆ ಇನ್ನ ಜಗದೀಶ್ ಚಂದ್ರ ಬೋಸ್ ಈ ಕ್ರೆಸ್ಕೋಗ್ರಾಫನ್ ಜಗದೀಶ್ ಚಂದ್ರ ಬೋಸ್ ಯಾಕೆ ಕಂಡಿಡ್ದಂದ್ರೆ ಸಸ್ಯದ ಬೆಳವಣಿಗೆಯನ್ನ ನೋಡ್ಲಿಕ್ಕೆ ಏನ್ ಮಾಡ್ದ, ಕ್ರೆಸ್ಕೋಗ್ರಾಫನ್ ಕಂಡಿಡ್ದ. ಏನ್ ಹೇಳ್ತಾನೆ ಜಗದೀಶ್ ಚಂದ್ರ ಬೋಸ್ ಅಂದ್ರ ಸಸ್ಯಗಳಿಗೂ ಜೀವವಿದೆ. ಏನ್ ಹೇಳ್ತಾನ ಜಗದೀಶ್ ಚಂದ್ರ ಬೋಸ್, ಜೆ.ಸಿ. ಬೋಸ್ ಏನ್ ಹೇಳ್ತಾರಂದ್ರ ಸಸ್ಯಗಳಿಗೂ ಜೀವವಿದೆ ಅಂತೇಳಿ ಹೇಳ್ತಾರ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರ ಇದರಲ್ಲಿ ಯಾವುದು ನೀರಿನಲ್ಲಿ ವಿಲೀನವಾಗುತ್ತದೆ ಅಂತೇಳಿ, ನೀರಿನೊಳಗೆ ಯಾವ್ದು ವಿಲೀನ ಆಕೈತಿ, ನೀರಿನೊಳಗೆ ಯಾವ್ದು ಮಿಶ್ರಣ ಆಕೈತಿ ಅಂತೇಳಿ ಕೇಳ್ಯಾರ. ಯಾವ್ದ? ಆಪ್ಷನ್ ಎ ಸಕ್ಕರೆ, ಆಪ್ಷನ್ ಬಿ ಇದ್ದಿಲು, ಆಪ್ಷನ್ ಸಿ ಕಟ್ಟಿಗೆ, ಆಪ್ಷನ್ ಡಿ ಬೆಣ್ಣೆ. ಯಾವ್ದು ಆಕೈತಿ ನೋಡ್ರಿ? ಸಕ್ಕರೆ ಆಕೈತೋ, ಏನ ಕಟ್ಟಿಗೆ ಆಕೈತೋ, ಇದ್ಲಿ ಆಕೈತೋ, ಬೆಣ್ಣೆ ಆಕೈತೋ? ಯಾವ್ದು ನೀರಿನೊಳಗೆ ವಿಲೀನ ಆಕೈತಿ, ಯಾವ್ದು ನೀರಿನೊಳಗೆ ಕರಗ್ತೈತಿ ಅಂತ ಹೇಳಿ ಕೇಳ್ಯಾರ. ಯಾವ್ದಾಕೈತಿ ನೋಡ್ರಿ? ಆಪ್ಷನ್ ಎ ಸಕ್ಕರೆ, ಆಪ್ಷನ್ ಬಿ ಇದ್ದಿಲು, ಆಪ್ಷನ್ ಡಿ ಸಿ ಕಟ್ಟಿಗೆ, ಆಪ್ಷನ್ ಡಿ ಬೆಣ್ಣೆ. ಸಕ್ರಿ ನೀರಿನೊಳಗೆ ಹಾಕಿರ ಕರಗ್ತೈತಿಲೋ? ಕರಗ್ತೈತಿ. ಹಂಗಾರ ನೀರಿನೊಳಗೆ ವಿಲೀನ ಆಕೈತಿಲೋ ಅದ. ಹಂಗಾರ ಆಪ್ಷನ್ ಎ ಏನೈತಿ? ಕರೆಕ್ಟ್ ಐತಿ. ಆಪ್ಷನ್ ಎ ಏನೈತಿ? ಕರೆಕ್ಟ್ ಐತಿ. ಹಂಗಾರ ಇದ್ಲ ನೀರಿನೊಳಗೆ ಹಾಕಿರ ಕರಗ್ತೈತಿ ಅನ್ನೋದ? ಕರಗಂಗಿಲ್ಲ ಅದ. ನೀರಿನೊಳಗೆ ಹಾಕಿರ ಇದ್ಲಿ ಕರಗಂಗಿಲ್ಲ, ನೀರಿನೊಳಗೆ ವಿಲೀನ ಆಗಲ್ಲ. ಅದಕ್ಕೆ ಏನಿದೆ? ಆಪ್ಷನ್ ಬಿ ತಪ್ಪು. ಆಪ್ಷನ್ ಬಿ ಏನೈತಿ? ತಪ್ಪೈತಿ. ಆಪ್ಷನ್ ಸಿ ಕಟ್ಟಿಗೆ ನೀರಿನೊಳಗೆ ಹಾಕಿರ ಕರಗ್ತೈತಿ. ಯಾವತ್ರ ನೋಡ್ರಿ ನ್ಯಾರ್ರಿ ಕರಗೋದಿಲ್ಲ ಅದು. ಆಪ್ಷನ್ ಸಿ ಕಟ್ಟಿಗೆ, ಇದು ಕರಗೋದಿಲ್ಲ. ಅದಕ್ಕೆ ಆಪ್ಷನ್ ಸಿನು ತಪ್ಪು. ಆಪ್ಷನ್ ಡಿ ಏನೈತಿ? ಬೆಣ್ಣೆ ನೀರಿನೊಳಗೆ ಹಾಕಿರ ಕರಗೋದ ಇಲ್ಲ ಅದಂತೂ. ಅದಕ್ಕೆ ಅದು ಆಪ್ಷನ್ ಡಿನು ತಪ್ಪು. ಇನ್ನು ಮುಂದಿನ ಕ್ವಶನ್ ನೋಡೋಣ. ಮುಂದಿನ ಕ್ವಶನ್ ಏನೈತೆ ಅಂದ್ರ ಹ್ಯಾಲಿ ಧೂಮಕೇತು ಎಷ್ಟು ವರ್ಷಕ್ಕೊಮ್ಮೆ ಕಾಣಿಸಿಕೊಳ್ಳುತ್ತದೆ? ಹ್ಯಾಲಿ ಧೂಮಕೇತು ಗೊತ್ತೈತ್ಲೆ? ಹ್ಯಾಲಿ ಧೂಮಕೇತು ಕೇಳಿರಲ್ಲ? ಹ್ಯಾಲಿ ಧೂಮಕೇತು ಎಷ್ಟು ವರ್ಷಕ್ಕೊಮ್ಮೆ ಕಾಣಿಸ್ತೈತಿ ಅಂತೇಳಿ ಕೇಳ್ಯಾರ. ಎಷ್ಟು ವರ್ಷ? ಆಪ್ಷನ್ ಎ 86, ಆಪ್ಷನ್ ಬಿ 76, ಆಪ್ಷನ್ ಸಿ 56, ಆಪ್ಷನ್ ಡಿ 24. ಯಾವ್ದ ಆಪ್ಷನ್? ಆಪ್ಷನ್ ಸಿ ಎ ಏನೈತಿ? 86, ಆಪ್ಷನ್ ಬಿ 76, ಆಪ್ಷನ್ ಸಿ 56, ಆಪ್ಷನ್ ಡಿ 24. ಯಾವ್ದು ಕರೆಕ್ಟ್ ಆಕೈತಿ ನೋಡ್ರಿ? ಯಾವ್ದಂದ್ರ ಬಿ 76 ವರ್ಷಕ್ಕೊಮ್ಮೆ ಏನ್ ಮಾಡ್ತೈತಿ? ಹ್ಯಾಲಿ ಧೂಮಕೇತು ಕಾಣಿಸ್ಕೊಳ್ತೈತಿ. ಇದು ಬರಿಗಣ್ಣಿಗೆ ಕಾಣುವ ಏಕೈಕ ಧೂಮಕೇತು. ಈ ಹ್ಯಾಲಿ ಅಂತಂದ್ರ ಒಬ್ಬ ಸೈಂಟಿಸ್ಟ್ ನ ಹೆಸರಿದು. ಅವನ ಏನ್ ಮಾಡ್ಯಾನು, ಇದು 76 ವರ್ಷಕ್ಕೊಮ್ಮೆ ಕಾಣಿಸ್ತೈತಿ ಅಂತೇಳಿ ಹೇಳ್ಯಾನ. ಅವನ ಕಂಡು ಹಿಡ್ದ. ಅದಕ್ಕೆ ಅವನ ಹೆಸರನ್ನ ಇಟ್ಟು ಬಿಟ್ಟಾರ ಈ ಧೂಮಕೇತು ಹ್ಯಾಲಿ ಅಂತ ಹೇಳಿ. ಇನ್ನು ಮುಂದಿನ ಕ್ವಶನ್, ನೀರಿನ ಕರಗುವ ಬಿಂದು ಎಷ್ಟೈತಿ ಅಂತೇಳಿ ಕೇಳ್ಯಾರ. ನೀರಿನ ಕರಗುವ ಬಿಂದು ಎಷ್ಟೈತಿ? ನೀರು ಎಷ್ಟ ಬಿಂದು ಒಳಗ ಕರಗ್ತೈತಿ, ಎಷ್ಟು ಸೆಲ್ಸಿಯಸ್ ಒಳಗ ಅಂತ ಹೇಳಿ ಕೇಳ್ಯಾರ. ಎಷ್ಟು ಸೆಲ್ಸಿಯಸ್ ಒಳಗ ಕರಗ್ತೈತಿ ಅಂತ ಹೇಳಿ ಕೇಳ್ಯಾರ. ಎಷ್ಟ? ಆಪ್ಷನ್ ಎ ಏನೈತಿ? 0 ಡಿಗ್ರಿ, ಆಪ್ಷನ್ ಬಿ 270 ಡಿಗ್ರಿ, ಆಪ್ಷನ್ ಸಿ 37 ಡಿಗ್ರಿ, ಆಪ್ಷನ್ ಡಿ 100 ಡಿಗ್ರಿ. ಎಷ್ಟ್ರೊಳಗೆ ಕರಗ್ತೈತಿ ಅದ? 0 ಡಿಗ್ರಿ ಒಳಗೆ ಕರಗ್ತೈತೆ, 270 ಡಿಗ್ರಿನೋ, ಏನ 37 ಡಿಗ್ರಿ, 100 ಡಿಗ್ರಿ? ಎಷ್ಟ್ರೊಳಗೆ ಕರಗ್ತೈತಿ? 4 ಆಪ್ಷನ್ ಕೊಟ್ಟಾರ. ಅಷ್ಟ್ರೊಳಗೆ ಯಾವ ಡಿಗ್ರಿ ಒಳಗೆ ಕರಗ್ತೈತಿ ಅದ ಅಂತೇಳಿ ಕೇಳ್ಯಾರ. ಯಾವ್ದ? ಆಪ್ಷನ್ ಎ 0 ಡಿಗ್ರಿ. ಗಟ್ಟಿಯಾದ ಮಂಜುಗಡ್ಡೆ ಇರ್ತೈತಿಲ್ಲ, ಮಂಜುಗಡ್ಡೆ, ಐಸ್ ಎಷ್ಟು ಡಿಗ್ರಿ ಒಳಗೆ ಅದು ಕರಗ್ತೈತಿ ಅಂತ ಹೇಳಿ ಕೇಳ್ಯಾರ. ಕರಗೋ ಬಿಂದು ಎಷ್ಟು ಅಂದ್ರ 0 ಡಿಗ್ರಿ. ಇನ್ನ ಮನುಷ್ಯನ ಸಾಮಾನ್ಯ ತಾಪಮಾನ ಎಷ್ಟೈತಿ ಅಂದ್ರ 37 ಡಿಗ್ರಿ ಸೆಲ್ಸಿಯಸ್. ಮನುಷ್ಯನ ಸಾಮಾನ್ಯ ತಾಪಮಾನ ಎಷ್ಟಂದ್ರ 37. ಮನುಷ್ಯನ ಸಾಮಾನ್ಯ ತಾಪಮಾನ ಎಷ್ಟಂದ್ರ 37 ಡಿಗ್ರಿ ಸೆಲ್ಸಿಯಸ್. ಇನ್ನು ಇದು 100 ಡಿಗ್ರಿ ಸೆಲ್ಸಿಯಸ್ ಏನ್ ನೋಡುದಂದ್ರ ನೀರಿನ ಕುದಿಯೋ ಬಿಂದು. ಇದೇನಿದ? ನೀರಿನ ಕುದಿಯೋ ಬಿಂದು. ನೀರಿನ ಕುದಿಯುವ ಬಿಂದು. 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಏನು? ನೀರಿನ ಕುದಿಯುವ ಬಿಂದು. ಇನ್ನ ಮುಂದಿನ ಕ್ವಶನ್ ನೋಡೋಣ. ಏನೈತಿ ಮುಂದಿನ ಕ್ವಶನ್? ಅತಿ ಹೆಚ್ಚು ಜೀವಿತಾವಧಿ ಹೊಂದಿದ ಪ್ರಾಣಿ ಯಾವುದು? ಅತಿ ಹೆಚ್ಚು ಕಾಲ ಬದುಕುವ ಪ್ರಾಣಿ ಯಾವುದು? ಈ ಆಪ್ಷನ್ 4 ಕೊಟ್ಟಾರ. ಈ ಆಪ್ಷನ್ 4 ಯಾವ ಪ್ರಾಣಿ ಹೆಚ್ಚು ಜೀವಿತಾವಧಿಯನ್ನು ಹೊಂದೈತಿ? ಹೆಚ್ಚು ಜೀವಿತಾವಧಿ ಹೊಂದಿದ್ದ ಅದ ಪ್ರಾಣಿ. ಒಟ್ಟು ಈ 4 ಆಪ್ಷನ್ ಅಂತಲ್ಲ, ಒಟ್ಟು ಹೆಚ್ಚು ಜೀವಿತಾವಧಿ ಹೊಂದಿದ ಪ್ರಾಣಿನ ಅದ. ಯಾವ ಪ್ರಾಣಿ ಅಂತ ಹೇಳಿ ಕೇಳ್ಯಾರ. ಯಾವ್ದಾಕೈತಿ? ಆಪ್ಷನ್ ಎ ಹದ್ದು, ಆಪ್ಷನ್ ಬಿ ಮಾನವ, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಆಕಳು. ಯಾವ್ದಾಕೈತಿ 4 ಆಕಳು ಹೆಚ್ಚು ವರ್ಷ ಬದುಕ್ತೈತೋ, ಆಮೆ ಹೆಚ್ಚು ವರ್ಷ ಬದುಕ್ತೈತೋ, ಹದ್ದು ಹೆಚ್ಚು ವರ್ಷ ಬದುಕ್ತೈತೋ, ಮಾನವ ಹೆಚ್ಚು ವರ್ಷ, ಮನುಷ್ಯ ಹೆಚ್ಚು ವರ್ಷ ಬದುಕ್ತಾನೋ? ಯಾವ್ದಾಕೈತಿ ನೋಡ್ರಿ 4 ಆಪ್ಷನ್ ಒಳಗ?
ಯಾವ್ದಾಕೈತಿ? ಹದ್ದೋ, ಮಾನವನೋ, ಏನ್ ಆಮ್ಯೋ, ಆಕಳೋ ಯಾವ್ದಾಕೈತಿ? ಯಾವ್ದಾಕೈತಿ ಅಂದ್ರ ಆಮಿ. ಆಮಿ ಹಂಗಾರ ಎಷ್ಟು ವರ್ಷ ಬದುಕ್ತೈತಿ? ಆಮಿ ಎಷ್ಟು ವರ್ಷ ಬದುಕ್ತೈತಿ ಅಂದ್ರ 150ರಿಂದ 200 ವರ್ಷ. ಎಷ್ಟು ವರ್ಷ ಬದುಕ್ತೈತಿ? 150ರಿಂದ 200 ವರ್ಷಗಳ ಕಾಲ ಆಮಿ ಬದುಕ್ತೈತಿ. ಅದ ಹೆಚ್ಚು ಜೀವಿತಾವಧಿ ಹೊಂದಿದ ಪ್ರಾಣಿ ಅಂದ್ರನ ಅದ. ಅದಕ್ಕೆ ಹೆಚ್ಚು ಯಾವ ಬದುಕಂಗಿಲ್ಲ, ಅದ ಲಾಸ್ಟ್, ಅದ ಹೆಚ್ಚು ಬದುಕ್ತೈತಿ. ಆಮೇಲೆ ಹದ್ದು ಎಷ್ಟು ವರ್ಷ ಬದುಕ್ತೈತಿ ಹಂಗಾರ? 70 ವರ್ಷ. ಹದ್ದು ಎಷ್ಟು ವರ್ಷ ಬದುಕ್ತೈತಿ? 70 ವರ್ಷ. ಮನುಷ್ಯ ಎಷ್ಟು ವರ್ಷ ಬದುಕ್ತಾನ ಅಂದ್ರ 70ರಿಂದ 80 ವರ್ಷ. ಮನುಷ್ಯ 100 ವರ್ಷ ಇತ್ತು, ಬಟ್ ಈಗ ಅವ ಮನುಷ್ಯ 100 ವರ್ಷ ಬದುಕಂಗಿಲ್ಲ. ಸುಮಾರು 70ರಿಂದ 80 ವರ್ಷ ಅಷ್ಟೇ ಬದುಕ್ತಾನ ಮನುಷ್ಯ. ಮೊದಲು 100 ವರ್ಷ ಬದುಕ್ತಿರು, ಬಟ್ ಇವಾಗ ಬದುಕಲ್ಲ. ಆಕಳ ಎಷ್ಟು ವರ್ಷ ಬದುಕ್ತೈತಿ ಅಂದ್ರ 15ರಿಂದ 20 ವರ್ಷ. ಆಕಳ ಎಷ್ಟು ವರ್ಷ ಬದುಕ್ತೈತಿ ಅಂದ್ರ 15ರಿಂದ 20 ವರ್ಷ. ಮುಂದಿನ ಕ್ವಶನ್ ನೋಡೋಣ ಏನೈತಿ. ಮುಂದಿನ ಕ್ವಶನ್ ಅಂದ್ರ ಬೆಳ್ಳಿ ಚುಕ್ಕೆ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ? ಬೆಳ್ಳಿ ಚುಕ್ಕೆ ಎಂದು ಯಾವ ಗ್ರಹಕ್ಕೆ ಕರೀತಾರು? ಬೆಳ್ಳಿ ಚುಕ್ಕೆ ಎಂದು ಯಾವ ಗ್ರಹಕ್ಕೆ ಕರೀತಾರ ಅಂತ ಹೇಳಿ ಕೇಳ್ಯಾರ. ಯಾವ ಗ್ರಹಕ್ಕೆ ಕರೀತಾರ ನೋಡ್ರಿ ಅಲ್ಲಿ. ಎ ಬುಧ, ಬಿ ಭೂಮಿ, ಸಿ ಚಂದ್ರ, ಡಿ ಶುಕ್ರ. ಯಾವ ಗ್ರಹಕ್ಕೆ ಕರೀತಾರು ಬೆಳ್ಳಿ ಚುಕ್ಕೆ ಅಂತ ಹೇಳಿ? ಯಾವ ಗ್ರಹಕ್ಕೆ ಕರೀತಾರಂದ್ರ ಎ ಬುಧ. ಬುಧಕ್ಕೆ ಕರೀತಾರನ? ಏನ್ ಭೂಮಿ ಕರೀತಾರೋ ಬೆಳ್ಳಿ ಚುಕ್ಕೆ ಅಂತ? ಚಂದ್ರಕ್ಕೆ ಕರೀತಾರೋ ಏನ್ ಶುಕ್ರಕ್ಕೆ ಕರೀತಾರೋ? ಯಾವ್ದು ಕರೀತಾರೋ? 4 ಆಪ್ಷನ್ ಒಳಗೆ ನೋಡ್ರಿ. ಯಾವ್ದು ಕರೀತಾರಂದ್ರ ಶುಕ್ರ. ಶುಕ್ರ ಗ್ರಹಕ್ಕೆ ಏನ್ ಮಾಡ್ತಾರು? ಬೆಳ್ಳಿ ಚುಕ್ಕೆ. ಏನ್ ಕರೀತಾರು? ಬೆಳ್ಳಿ ಚುಕ್ಕೆ ಅಂತೇಳಿ ಕರೀತಾರ. ಈ ಬೆಳ್ಳಿ ಚುಕ್ಕೆ ಮತ್ ಇದಕ್ಕ ಇನ್ನ ಹೆಸರದಾವ. ಏನದಾವು? ಮುಂಜಾನೆಯ ನಕ್ಷತ್ರ. ಮುಂಜಾನೆಯ ನಕ್ಷತ್ರ. ಮುಂಜಾನೆಯ ನಕ್ಷತ್ರ ಏನಂತ ಕರೀತಾರ? ಮತ್ತೆ ಬೆಳ್ಳಿ ಚುಕ್ಕೆ, ಮುಂಜಾನೆಯ ನಕ್ಷತ್ರ, ಸಂಜೆಯ ನಕ್ಷತ್ರ, ಸಂಜೆ ನಕ್ಷತ್ರ ಅಂತೇಳಿ ಕರೀತಾರ. ಯಾಕೆ ಸಂಜೆ ನಕ್ಷತ್ರ? ಇದ ತುಂಬಾ ಹೊಳಿತೈತಿ, ಅದಕ್ಕೆ ಏನಂತಾರ? ಇದಕ್ಕ ಬೆಳ್ಳಿ ಚುಕ್ಕೆ ಅಂತೇಳಿ ಹೇಳ್ತಾರ. ಹೊಳಿತಿರ್ತೈತಿ ಅದು ಬೆಳ್ಳಿ ಹಂಗ, ಅದಕ್ಕೆ ಏನಂತಾರ? ಬೆಳ್ಳಿ ಚುಕ್ಕೆ ಅಂತೇಳಿ ಕರೀತಾರ. ಮುಂಜಾನೆ ಮತ್ತ ಸಂಜೆ ಮುಂದೆ ಕಾಣಿಸ್ತೈತಿ ಅದ, ಅದಕ್ಕೆ ಮುಂಜಾನೆ ನಕ್ಷತ್ರ, ಸಂಜೆ ನಕ್ಷತ್ರ ಅಂತೇಳಿ ಕರೀತಾರ. ಇನ್ನು ಬುಧ. ಬುಧ ಏನಿದ? ಭೂಮಿಗೆ ಇದನ್ನ ಸಾರಿ ಸೂರ್ಯನಿಗೆ ಸಮೀಪವಾದ ಗ್ರಹ. ಇದೇನಿದ? ಸೂರ್ಯನಿಗೆ ಸಮೀಪವಾದ ಗ್ರಹ. ಇದು ಏನು? ಸೂರ್ಯನಿಗೆ ಸಮೀಪವಾದ ಗ್ರಹ. ಸೂರ್ಯನಿಗೆ ಸಮೀಪವಾದ ಗ್ರಹ. ಮತ್ತೇನ? ಮತ್ತಿದ್ರ ಬಗ್ಗೆ ಏನ್ ಹೇಳ್ಬೇಕಂದ್ರ ಸೂರ್ಯನಿಗೆ ಸಮೀಪವಾದ ಗ್ರಹ. ಮತ್ತಿದ್ರ ಬಗ್ಗೆ ಹೇಳುದಂದ್ರೆ ಏನಂದ್ರ ಇದು ಅತ್ಯಂತ ಚಿಕ್ಕ ಗ್ರಹ. ಅತ್ಯಂತ ಎಲ್ಲಕ್ಕಿಂತ ಸಣ್ಣ ಗ್ರಹ ಅಂದ್ರನ ಇದ ಅತ್ಯಂತ ಚಿಕ್ಕ ಗ್ರಹ. ಅತ್ಯಂತ ಚಿಕ್ಕ ಗ್ರಹ ಆಪ್ಷನ್ ಬಿ. ಇದನ್ನ ಇನ್ನು ಭೂಮಿ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ ನಾವ್ ಏನಂತ ಕರಿತೀವಿ? ನೀಲಿ ಗ್ರಹ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವ್ ಏನಂತ ಕರಿತೀವಿ? ಭೂಮಿಗೆ ನೀಲಿ ಗ್ರಹ ಅಂತೇಳಿ ಕರಿತೀವಿ. ಚಂದ್ರ. ಚಂದ್ರ ಏನಂದ್ರ ಭೂಮಿಯ ಉಪಗ್ರಹ. ಇದೇನಿದು? ಭೂಮಿಯ ಉಪಗ್ರಹ. ಚಂದ್ರ ಏನಂದ್ರ ಭೂಮಿಯ ಉಪಗ್ರಹ. ಭೂಮಿಯ ಉಪಗ್ರಹ. ಭೂಮಿಯ ಉಪಗ್ರಹ. ಇದಕ್ಕ ಭೂಮಿ ಮತ್ತು ಭೂಮಿ ಬಗ್ಗೆ ಏನ ಹೇಳ್ಬೇಕಂದ್ರ ಜೀವಿಗಳಿಗೆ ಬದುಕಲು ಯೋಗ್ಯವಾದ ಗ್ರಹ ಅಂದ್ರನ ನಮ್ ಭೂಮಿ. ಭೂಮಿ ಮ್ಯಾಗ ಜೀವಿ ಬದುಕ್ತಾನ. ಮತ್ ಯಾವ ಗ್ರಹದಾಗೂ ಜೀವಿ ಬದುಕಂಗಿಲ್ಲ. ಇಷ್ಟ ಆರಾಮಾಗಿ, ಇಷ್ಟ ಆರೋಗ್ಯವಾಗಿ ಯಾವ ಗ್ರಹದಾಗೂ ಬದುಕಕ್ ಆಗಂಗಿಲ್ಲ. ಅದಕ್ಕೆ ಏನಂತಾರು? ಜೀವಿಗಳಿಗೆ ಬದುಕಲು ಯೋಗ್ಯವಾದ ಗ್ರಹ ಅಂದ್ರನ ಭೂಮಿ. ಇನ್ನು ಮುಂದಿನ ಕ್ವಶನ್ ನೋಡೋಣ ಏನೈತಿ. ದ್ರವ ರೂಪದ ಮೂಲ ವಸ್ತು. ದ್ರವ ರೂಪದ ಮೂಲ ವಸ್ತು. ದ್ರವ ರೂಪದಲ್ಲಿ ಇರುವ ಮೂಲ ವಸ್ತು ಯಾವುದು? ಯಾವುದು ದ್ರವ ರೂಪದಲ್ಲಿರುವ ಮೂಲ ವಸ್ತು? ಏನ ಬೆಳ್ಳೋ, ಏನು ಪಾದರಸ, ಜಲಜನಕ, ಇಂಗಾಲ? ಯಾವುದು? ಯಾವ್ದಾಕೈತಿ? ಬೆಳ್ಳಿ ಆಕೈತೋ, ಏನ್ ಪಾದರಸ, ಜಲಜನಕ, ಇಂಗಾಲ? ಯಾವುದು ಯಾವ್ದಾಕೈತಿ ಅಂದ್ರ ಪಾದರಸ. ಪಾದರಸ. ಪಾದರಸ ಏನ್? ಪಾದರಸ ಏನಂದ್ರೆ ಇದು ಸಾಮಾನ್ಯ ತಾಪಮಾನದಲ್ಲಿಯೂ ಕೂಡ ದ್ರವ ರೂಪದಲ್ಲಿ ಇರುವ ಏಕೈಕ ಲೋಹ ಅಂದ್ರನ ಇದ. ಸಾಮಾನ್ಯ ತಾಪಮಾನದಲ್ಲಿಯೂ ಕೂಡ ಏನಿರ್ತೈತಿ? ಇದ ಸಾಮಾನ್ಯ ತಾಪಮಾನದಲ್ಲಿಯೂ ಕೂಡ ದ್ರವ ರೂಪದಲ್ಲಿ ಇರುವ ಏಕೈಕ ಲೋಹ. ಏಕೈಕ ಲೋಹ. ಸಾಮಾನ್ಯ ತಾಪಮಾನದಲ್ಲಿಯೂ ಕೂಡ ದ್ರವ ರೂಪದಲ್ಲಿರುವ ಏಕೈಕ ಲೋಹ ಅಂದ್ರನ ಪಾದರಸ. ದ್ರವ ರೂಪದಲ್ಲಿರುವ ಏಕೈಕ ಲೋಹ. ಇನ್ನು ಬೆಳ್ಳಿ ಬಗ್ಗೆ ಹೇಳ್ಬೇಕಂದ್ರೆ ಏನ? ಬೆಳ್ಳಿ ಘನರೂಪದಾಗಿರ್ತೈತಿ. ಘನರೂಪದಲ್ಲಿರುವ ಲೋಹ ಅದ. ಘನರೂಪದಲ್ಲಿರುವ ಲೋಹ. ಆಮೇಲೆ ಉತ್ತಮ ಘನರೂಪದಲ್ಲಿ ಇರ್ತೈತಿದ. ಆಮೇಲೆ ಉತ್ತಮ ವಿದ್ಯುತ್ ವಾಹಕ ಅಂತಾರ. ಇದೇನಿರ್ತೈತಿ? ಉತ್ತಮ ವಿದ್ಯುತ್ ವಾಹಕ. ಉತ್ತಮ ವಿದ್ಯುತ್ ವಾಹಕ. ಉತ್ತಮ ವಿದ್ಯುತ್ ವಾಹಕ.
ಉತ್ತಮ ವಿದ್ಯುತ್ ವಾಹಕ. ಇದೇನಿರ್ತೈತಿ, ಬೆಳ್ಳಿ ಏನಿರ್ತೈತಿ ಘನ ರೂಪದಾಗ ಇರ್ತೈತಿ. ಆಮೇಲೆ ಇದೇನ ಉತ್ತಮ ವಿದ್ಯುತ್ ವಾಹಕನು ಇರ್ತೈತಿ. ಆಮೇಲೆ ಜಲಜನಕ ಹೇಳ್ಬೇಕಂದ್ರೆ ಇದ ಅನಿಲ ರೂಪದಾಗ ಇರ್ತೈತಿ. ಇದ ಅನಿಲ ರೂಪದಲ್ಲಿ ಇರ್ತೈತಿ. ಏನ ಜಲಜನಕ ಏನಿರ್ತೈತಿ ಅನಿಲ ರೂಪದಾಗ ಇರ್ತೈತಿ. ಇಂಗಾಲ ಏನಂತಂದ್ರ ಇದ ಇಂಗಾಲ ಘನ ರೂಪದಲ್ಲಿರುವ ಆಲೋಹ. ಇದು ಘನ ರೂಪದಲ್ಲಿರುವ ಆಲೋಹ. ಇಂಗಾಲ ಏನಂದ್ರ ಘನ ರೂಪದಲ್ಲಿರುವ ಆಲೋಹ. ಘನ ರೂಪದಲ್ಲಿರುವ ಆಲೋಹ. ಇದು ಘನ ರೂಪದಲ್ಲಿರುವ ಆಲೋಹ. ಬೆಳ್ಳಿ ಏನಿದ ಘನ ರೂಪದಲ್ಲಿರುವ ಲೋಹ ಮತ್ತು ಉತ್ತಮ ವಿದ್ಯುತ್ ವಾಹಕ. ಇದು ಘನ ರೂಪದಲ್ಲಿರುವ ಲೋಹ, ಆಮೇಲೆ ಉತ್ತಮ ವಿದ್ಯುತ್ ವಾಹಕ. ಆಮೇಲೆ ಪಾದರಸ ಏನಂತಂದ್ರೆ ಸಾಮಾನ್ಯ ತಾಪಮಾನದಲ್ಲಿಯೂ ದ್ರವ ರೂಪದಲ್ಲಿರುವ ಏಕೈಕ ಲೋಹ ಅಂದ್ರ ಪಾದರಸ. ಜಲಜನಕ ಅಂದ್ರ ಅನಿಲ ರೂಪದಲ್ಲಿರುವ ಲೋಹ. ಇದು ಅನಿಲ ರೂಪದಲ್ಲಿರುವ ಲೋಹ. ಆಮೇಲೆ ಇಂಗಾಲ ಅಂದ್ರ ಘನ ರೂಪದಲ್ಲಿರುವ ಆಲೋಹ. ಇದೇನ ಜಲಜನಕ ಅನಿಲ ರೂಪದಲ್ಲಿರುವ ಮೂಲ ವಸ್ತು. ಇದು ಅನಿಲ ರೂಪದಲ್ಲಿರುವ ಮೂಲ ವಸ್ತು. ಇನ್ನ ಮುಂದಿನ ಕ್ವಶನ್, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಆಗಳೇನ ಹೇಳಿನ ಉಪಗ್ರಹ ಅಂತೇಳಿ, ಭೂಮಿಯ ಉಪಗ್ರಹ ಅಂತೇಳಿ. ಈಗ ಇಲ್ಲಿ ಕ್ವಶನ್ ಬಂದೈತಿ, ಏನ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಆಪ್ಷನ್ ಎ ಭೂಮಿ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಚಂದ್ರ, ಆಪ್ಷನ್ ಡಿ ಬುಧ. ಯಾವ್ದಾಕೈತಿ? ಇನ್ಕಾನ ಹೇಳಿದ್ನಿ ಇದನ್ನ ಈ ಕ್ವಶನ್ ಇನ್ಕಾನ ಹೇಳಿನ ಡಿಸ್ಕಸ್ ಮಾಡಿದ್ನಿ ಇದನ್ನ. ಆಪ್ಷನ್ ಏನೈತಿ? ಭೂಮಿ, ಶುಕ್ರ, ಚಂದ್ರ, ಬುಧ. ಯಾವ್ದು ಬರ್ತೈತಿ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ? ಕೃತಕ ಉಪಗ್ರಹಗಳು ಬಾಳ ಇರ್ತಾವ, ಆದ್ರೆ ನೈಸರ್ಗಿಕವಾಗಿರೋ ಉಪಗ್ರಹ ಒಂದ ಐತಿ. ಯಾವುದು? ಭೂಮಿಯ ನೈಸರ್ಗಿಕ ಉಪಗ್ರಹ ಭೂಮಿನ ಉಪಗ್ರಹ ಆಗಂಗಿಲ್ಲ. ಆಪ್ಷನ್ ಎ ಏನದೈತಿ ತಪ್ಪಕೈತಿ. ಆಪ್ಷನ್ ಬಿ ಶುಕ್ರ ಅಂತರೂ ಇದು ಗ್ರಹ ಐತಿ, ಉಪಗ್ರಹ ಆಗಕ್ ಚಾನ್ಸ್ ಇಲ್ಲ. ಆಪ್ಷನ್ ಸಿ ಚಂದ್ರ ಕರೆಕ್ಟ್ ಆಗೈತಿ. ಇದೇನಿದ ಭೂಮಿಗೆ ಇರುವ ಏಕೈಕ ನೈಸರ್ಗಿಕ ಉಪಗ್ರಹ. ಇವ್ ಕೃತಕ ಉಪಗ್ರಹಗಳು ರಗಡದಾವ. ಪೃಥ್ವಿ ಅವ ಇವ ಇದನ್ನ ಚಂದ್ರಯಾನ 1, 2, 3 ಹಿಂಗದಾವ್. ಆದ್ರೆ ಇದೇನೈತಿ ಚಂದ್ರಯಾನ ಏಕೈಕ ನೈಸರ್ಗಿಕ ಉಪಗ್ರಹ. ಆಪ್ಷನ್ ಡಿ ಏನೈತಿ? ಬುಧ. ಆಪ್ಷನ್ ಡಿ ಬುಧ ಇದು ಗ್ರಹ ಐತಿ. ಇದು ತಪ್ಪಿದ. ಇದು ಏನ ಆನ್ಸರ್ ತಪ್ಪೈತಿ. ಇನ್ನು ಮುಂದಿನ ಕ್ವಶನ್, ಜೀವಿಗಳಿರುವ ಏಕೈಕ ಗ್ರಹ. ಇದನ್ನ ಆಗ ಡಿಸ್ಕಸ್ ಮಾಡಿದ್ನಿ. ಏನ ಜೀವಿಗಳಿರುವ ಏಕೈಕ ಗ್ರಹ, ಜೀವಿಗಳು ಬದುಕಲು ಯೋಗ್ಯವಾದ ಏಕೈಕ ಗ್ರಹ ಯಾವ್ದಂತಂದ್ರ ಭೂಮಿ ಅಂತ ಹೇಳಿದ್ನಿ. ಆಗ ಇಲ್ಲಿ ಅದ ಕ್ವಶನ್ ಬಂದೈತಿ. ಏನ ಆಪ್ಷನ್ ಎ ಚಂದ್ರ ಐತಿ, ಆಪ್ಷನ್ ಬಿ ಭೂಮಿ ಐತಿ, ಆಪ್ಷನ್ ಸಿ ಗುರು ಐತಿ, ಆಪ್ಷನ್ ಡಿ ಯುರೇನಸ್. ಯಾವ್ದೈತಿ ಆಗ ಡಿಸ್ಕಸ್ ಮಾಡಿದ್ನಿ. ಯಾವ್ದಾಕೈತಿ ಇದ್ರೊಳಗಂತಂದ್ರ ಭೂಮಿ. ಏನಿದೆ ಜೀವಿಗಳು ಬದುಕಲು ಯೋಗ್ಯವಾದ ಗ್ರಹ. ಜೀವಿಗಳು ಬದುಕಲು ಆರೋಗ್ಯವಾಗಿ ಬದುಕಲಕ್ಕ ಯೋಗ್ಯವಾದ ಗ್ರಹ ಅಂದ್ರನ ಯಾವುದು? ಭೂಮಿ. ಚಂದ್ರ ಮ್ಯಾಗ ಬದುಕಕ್ ಆಗಂಗಿಲ್ಲ ಮನುಷ್ಯರ್ಗಿ. ಗುರುಗ್ರಹದಾಗೂ ಬದುಕಕ್ ಆಗಲ್ಲ, ಯುರೇನಸ್ ಮ್ಯಾಗೂ ಬದುಕಕ್ ಆಗಂಗಿಲ್ಲ. ಯುರೇನಸ್ ಏನಿದೆ ಇದನ್ನ ಸೂರ್ಯನಿಂದ ತುಂಬಾ ದೂರದಾಗ ಐತಿ. ಅದ ಬಾಳ ದೂರ ಐತಿ ಭೂಮಿಯಿಂದ. ಮುಂದಿನ ಕ್ವಶನ್ ಏನೈತಿ? ನೀರು ಒಂದು ಏನು ಸಂಯುಕ್ತ ಐತೋ ನೀರ, ಏನ ಅನಿಲ್ ಐತೋ, ಏನ ಗಾಳಿ ಐತೋ, ಕಾರ್ಬನ್ ಐತೋ? ಏನಾಕೈತಿ? ನೀರು ಸಂಯುಕ್ತ ಆಕೈತೋ, ಏನ್ ಗಾಳಿ ಆಕೈತೋ, ಅನಿಲ್ ಆಕೈತೋ, ಕಾರ್ಬನ್ ಆಕೈತೋ? ಯಾವ್ದಾಕೈತಿ? ನೀರ ಯಾವ್ದಾಕೈತಿ ಅಂದ್ರ ಸಂಯುಕ್ತ. ಯಾವ್ದಾಕೈತಿ? ನೀರ ಸಂಯುಕ್ತ ಆಕೈತಿ. ಹೆಂಗ ಸಂಯುಕ್ತ ಆಕೈತಿ? ಅನಿಲ್ ಆಕೈತನ? ಅನಿಲ್ ಆಗಂಗಿಲ್ಲ. ನೀರು ಅನಿಲ್ ಐತನ? ಇಲ್ಲ. ಗಾಳಿನೂ ಆಗಂಗಿಲ್ಲ, ಕಾರ್ಬನ್ನು ಆಗಲ್ಲ. ನೀರ ಸಂಯುಕ್ತ ಹೆಂಗಂದ್ರ ನೀರೊಳಗ ಹೈಡ್ರೋಜನ್ 2 ಇರ್ತಾವು. ಹೈಡ್ರೋಜನ್ ಇರ್ತಾವು. 2 ಹೈಡ್ರೋಜನ್ ಆಮೇಲೆ 1 ಆಕ್ಸಿಜನ್ ಇರ್ತೈತಿ. ಅದಕ್ಕೆ ಇದಕ್ಕೇನಂತಾರು ಸಂಯುಕ್ತ ಅಂತ ಹೇಳಿ ಕರೀತಾರ. 2 ಇರ್ತಾವು. ಏನೋ ಹೈಡ್ರೋಜನ್ 2 ಆಕ್ಸಿಜನ್ 1 ಇರೋದಕ್ಕೆ ಏನಂತಾರ? ಇದಕ್ಕ ಸಂಯುಕ್ತ ಅಂತೇಳಿ ಕರೀತಾರ. ನೀರ ಒಂದು ಏನಿದ ಸಂಯುಕ್ತ. ಇನ್ನು ಮುಂದಿನ ಕ್ವಶನ್ ಏನೈತಿ? ದೇಹಕ್ಕೆ ರಕ್ಷಣೆ ಒದಗಿಸುವ ಆಹಾರ ಪದಾರ್ಥಗಳು. ದೇಹಕ್ಕೆ ರಕ್ಷಣೆ ಮಾಡುವಂತ ಆಹಾರ ಪದಾರ್ಥಗಳು ಯಾವ? ನಮ್ಮ ದೇಹವನ್ನು ಆರೋಗ್ಯವಾಗಿ ಇಡ್ಲಾಕ ಯಾವ ಆಹಾರ ಪದಾರ್ಥಗಳು ನಾವು ತಿನ್ಬೇಕು ಅಂತೇಳಿ ಕೇಳಕತ್ತಾರ ಅವ್ರು. ಕ್ವಶನ್ ಅರ್ಥ ಏನಂದ್ರೆ ನಮ್ಮ ದೇಹವನ್ನ ಆರೋಗ್ಯವಾಗಿ ಇಡ್ಲಾಕ ಯಾವ್ಯಾವ ಆಹಾರ ಪದಾರ್ಥಗಳು ಯೋಗ್ಯವಾದ ಇಲ್ಲಿ ಕೇಳ್ಯಾರ. ಆಪ್ಷನ್ ಏನೈತಿ? ಮೊಟ್ಟೆ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಮೇಲಿನ ಎಲ್ಲವು. ಮೊಟ್ಟೆ, ಮೀನು, ತುಪ್ಪ ಇವೆಲ್ಲ ಏನದಾವು? ಮೊಟ್ಟೆ, ಮೀನು, ತುಪ್ಪ ಇವೆಲ್ಲ ನಾವು ತಿಂದ್ರೆ ಇವು ನಮ್ಮ ದೇಹವನ್ನ ದೇಹಕ್ಕೆ ರಕ್ಷಣೆ ಸಿಗ್ತೈತೆ ಅನ್ನಿತುರ್ನ. ನಮ್ಮ ದೇಹ ನಾವು ಆರೋಗ್ಯವಾಗಿ ಇರ್ಬೋದನ್ನಿತುರ್ ತಿಂದ್ರ ಇರ್ಬಹುದು. ಯಾವ ಮೊಟ್ಟೆನೂ ನಮ್ಗ ಒಳ್ಳೇದ ತಿಂದ್ರ, ಮೀನು ತಿಂದ್ರೂ ಒಳ್ಳೇದನ, ತುಪ್ಪ ತಿಂದ್ರೂ ಒಳ್ಳೇದನ. ಹಂಗಾರ ಆಪ್ಷನ್ ಯಾವ್ದು ಕರೆಕ್ಟ್ ಆಕೈತಿ? ಆಪ್ಷನ್ ಡಿ ಮೇಲಿನ ಎಲ್ಲವು.
ಆಪ್ಷನ್ ಎ ಏನು ಆಪ್ಷನ್ ಡಿ ಏನಂತತಿ ಕರೆಕ್ಟ್ ಆಗ. ನಮ್ಮ ದೇಹಕ್ಕೆ ಅಂದ್ರೆ ಯಾವ ಜೀವನ ಸತ್ವಗಳು ಆಮೇಲೆ ಖನಿಜಗಳು ಇದ್ರನ್ನೆಲ್ಲ ನಾವು ಜೀವನ ಸತ್ವಗಳು ಖನಿಜಗಳು ನಾವು ಎಷ್ಟು ತಿಂತೀವೋ ಅಷ್ಟು ಆರೋಗ್ಯವಾಗಿ ಇರ್ತೀವಿ. ನಾವು ಜೀವನ ಸತ್ವಗಳಂದ್ರೆ ವಿಟಮಿನ್ ಎ ಬಿ ಸಿ ಡಿ ಇರ್ತಾವಲ್ಲ, ಅದ್ರನ್ನೆಲ್ಲ ನಾವು ತಿಂದ್ರೆ ಏನಿರ್ತಾವು ಆರೋಗ್ಯವಾಗಿ ಇರ್ತೀವಿ. ನಮ್ಗೆಲ್ಲ ಜೀವನ ಸತ್ವಗಳನ್ನು ಬೇಕು, ಖನಿಜಗಳು ಬೇಕು. ಆಮೇಲೆ ಮುಂದಿನ ಕ್ವಶನ್ ಏನೈತಿ ನೋಡೋಣ. ಏನೈತಿ, ಬಂಜರು ಭೂಮಿಯಲ್ಲಿ ಬೆಳೆಯುವ ಸಸ್ಯ ಯಾವುದು? ಬಂಜರು ಭೂಮಿಯಲ್ಲಿ ಬೆಳೆಯುವ ಸಸ್ಯ. ಬಂಜರು ಭೂಮಿ ಅಂದ್ರೆ ಮರುಭೂಮಿ. ಮರುಭೂಮಿಯಲ್ಲಿ ಬಿಸಿಲು ಜಾಸ್ತಿ ಇರ್ತೈತಿ. ಅಲ್ಲಿ ಯಾವ ನಾವು ಬೆಳೆಯನ್ನು ಅಂತ ಜಾಗದಾಗ ಯಾವ ಬೆಳೆಯನ್ನು ನಾವು ಬೆಳಿಬಹುದು? ಯಾವ ಬೆಳೆಯನ್ನು ನಾವು ಬೆಳಿಬಹುದು ಅಂತಂದ್ರೆ ಜೀರೋ ಪಾಯಿಂಟ್ಸ್, ಬಿ ಗಂಧದ ಮರ, ಸಿ ಬೇವಿನ ಮರ, ಆಪ್ಷನ್ ಡಿ ಮಾವಿನ ಮರ. ನಾವು ಯಾವ ಮರವನ್ನ ಅಲ್ಲಿ ಬೆಳಿಬಹುದು? ಜೀರೋ ಪಾಯಿಂಟ್ಸ್ ಬೆಳಿಬಹುದು, ಬೇವಿನ ಮರ ಬೆಳಿಬಹುದು, ಮಾವಿನ ಮರ ಬೆಳಿಬಹುದು, ಏನು ಗಂಧದ ಮರ ಬೆಳಿಬಹುದು. ಮರುಭೂಮಿಯಲ್ಲಿ ಯಾವ್ದು ಮರ ಬೆಳಿಬಹುದು ನಾವು ಅಲ್ಲಿ? ಯಾವ್ದಂದ್ರ ಜೀರೋ ಪಾಯಿಂಟ್ಸ್ ಅನ್ನ ನಾವ್ ಏನ್ ಮಾಡ್ಬೋದು? ಮರುಭೂಮಿಯಲ್ಲಿ ಬೆಳಿಬಹುದು. ಮರುಭೂಮಿಯಲ್ಲಿ ಯಾವ್ದನ್ನ ನಾವು ಬೆಳಿಬಹುದಿಲ್ಲ ಅಂದ್ರ ಜೀರೋ ಪಾಯಿಂಟ್ಸ್, ಮರುಭೂಮಿಯಲ್ಲಿ ಅದು ಬೆಳಿತೈತಿ. ಆಮೇಲೆ ಆಪ್ಷನ್ ಬಿ ಗಂಧದ ಮರಕ್ಕ ಮರುಭೂಮಿಯಲ್ಲಿ ಅದನ್ನ ಬೆಳೆಯಂಗಿಲ್ಲ. ಅದಕ್ಕೇನ್ ಬೇಕು? ಫಲವತ್ತಾದ ಮಣ್ಣು ಬೇಕು. ಫಲವತ್ತಾದ ಮಣ್ಣು ಬೇಕು. ಮರುಭೂಮಿಯಲ್ಲಿ ಫಲವತ್ತಾದ ಮಣ್ಣು ಸಿಗಂಗಿಲ್ಲ. ಫಲವತ್ತಾದ ಮಣ್ಣು ಬೇಕಿಲ್ಲಿ. ಫಲವತ್ತಾದ ಮಣ್ಣು ಆಮೇಲೆ ನೀರ್ ಬೇಕು. ಫಲವತ್ತಾದ ಮಣ್ಣು ಬೇಕಿದಕ್ಕ. ಆಮೇಲೆ ಮಾವಿನ ಮರಕ್ಕೂ ಏನ್ ಬೇಕು? ಫಲವತ್ತಾದ ಮಣ್ಣು ಬೇಕು. ಬೇವಿನ ಮರ ಏನ್ ಬೆಳಿತೈತಿ? ಇದನ್ನ ಉಷ್ಣ ವಲಯದಲ್ಲಿ ಬೆಳಿತಾರು. ಆಮೇಲೆ ಇನ್ ಮುಂದಿನ ಕ್ವಶನ್ ಏನೈತೆ ಅಂದ್ರ, ಮಿಡತೆಯ ಚಿಕ್ಕಮ್ಮ ಇಲಿಯ ಮುತ್ತಮ್ಮ. ಇಲ್ಲಿ ಒಂದು ಒಗಟ ಕೊಟ್ಟಾರ. ಏನ್ ಕೊಟ್ಟಾರು? ಮಿಡತೆಯ ಚಿಕ್ಕಮ್ಮ ಇಲಿಯ ಮುತ್ತಮ್ಮ ಅಂತ ಹೇಳಿ ಕೊಟ್ಟಾರ. ಯಾವ್ದು ಆಕೈತಿ ಆನ್ಸರ್ ಕರೆಕ್ಟ್? ಮಿಡತೆಯ ಚಿಕ್ಕಮ್ಮ ಅತ್ತ ಇಲಿಯ ಮುತ್ತಮ್ಮ ಅತ್ತ. ಯಾವ್ದು ಆನ್ಸರ್ ಕರೆಕ್ಟ್ ಆಕೈತಿ? ಮೊಲ, ಬೆಕ್ಕು, ಆನೆ, ಎಲೆ ಕೀಟ. ಯಾವ್ದು ಕರೆಕ್ಟ್ ಆಕೈತಿ? ಮೊಲ ಆಪ್ಷನ್ ಏನೈತಿ? ಮೊಲ. ಆಪ್ಷನ್ ಬಿ ಏನೈತಿ? ಬೆಕ್ ಐತಿ. ಆಪ್ಷನ್ ಸಿ ಆನೆ ಐತಿ. ಆಪ್ಷನ್ ಡಿ ಎಲೆ ಕೀಟ ಐತಿ. ಯಾವ್ದು ಕರೆಕ್ಟ್ ಆಕೈತಿ ನೋಡ್ರಿ. ಯಾವ್ದು ಆಕೈತಿ ಅಂದ್ರ ಬೆಕ್ಕು. ಬೆಕ್ ಏನ್ ಮಾಡ್ತೈತಿ? ಬೆಕ್ ಏನಾತೈತಿ? ಕರೆಕ್ಟ್ ಆಕೈತಿ. ಬೆಕ್ ಏನ್ ಮಾಡ್ತೈತಿ? ಇಲಿ ನುತ್ತೈತಿ, ಮಿಡತೆ ನುತ್ತೈತಿ. ಅದಕ್ಕೆ ಏನಾತೈತಿ? ಬೆಕ್ ಏನಾತೈತಿ? ಕರೆಕ್ಟ್ ಆಕೈತಿ. ಮೊಲ ಕರೆಕ್ಟ್ ಆಗಂಗಿಲ್ಲ. ಆನೆನು ಕರೆಕ್ಟ್ ಆಗಲ್ಲ. ಎಲೆ ಕೀಟನು ಕರೆಕ್ಟ್ ಆಗಂಗಿಲ್ಲ. ಆಪ್ಷನ್ ಮುಂದಿನ ನೋಡೋಣ ಕ್ವಶನ್ ಏನೈತಿ, ಈ ಕೆಳಗಿನ ಚಿತ್ರದಲ್ಲಿರುವ ಕೃಷಿಯ ಸಾಧನ ಯಾವುದು? ಈ ಕೆಳಗಿನ ಚಿತ್ರ, ಇಲ್ಲಿ ಒಂದು ಚಿತ್ರ ಕೊಟ್ಟಾರ. ಇಲ್ಲಿ ಚಿತ್ರ ಕೊಟ್ಟಾರ. ಈ ಚಿತ್ರದಲ್ಲಿರುವ ಕೃಷಿಯ ಸಾಧನ ಯಾವುದು ಅಂತೇಳಿ ಕೇಳ್ಯಾರ. ಈ ಚಿತ್ರದಲ್ಲಿರುವ ಕೃಷಿಯ ಸಾಧನ ಯಾವುದು? ಕೂರಿಗೆ ಆದತ್ತೋ ಏನು ಸಲಿಕೆ, ನೇಗಿಲು, ಗುದ್ದಲಿ. ಯಾವ್ದಾಕತಿ ಆನ್ಸರ್ ನೋಡ್ರಿ. ಯಾವ ಕೂರಿಗೆ ಐತೋ? ಇದೇನು ಕೂರಿಗೆ ಐತೋ, ಏನ ಸಲಿಗೆ ಐತೋ, ನೇಗಿಲೈತೋ, ಗುದ್ಲೈತೋ? ಯಾವ್ದೈತದ? ಹೆಂಗ್ ಕಾಣ್ತೈತದ? ಸಲಿಕೆ ಗದ್ಲೆ ಕಾಣ್ತೈತೋ, ಏನ್ ಗುದ್ಲಿ ಗದ್ಲೆ ಕಾಣ್ತೈತೋ, ನೇಗಿಲ್ ಗದ್ಲೆ ಕಾಣ್ತೈತೋ, ಏನ್ ಕೂರ್ಗಿ ಗದ್ಲೆ ಕಾಣ್ತೈತೋ, ಗುದ್ಲಿ ಗದ್ಲೆ ಕಾಣ್ತೈತಿ? ಯಾವ್ದ್ರ ಗದ್ಲೆ ಕಾಣ್ತೈತದ? ಯಾವ್ದಂದ್ರ ಇದ ನೇಗಿಲಿದ. ಇದೇನಿದ? ನೇಗಿಲು. ಯಾವ್ದಂದ್ರ ಇದ ನೇಗಿಲಿದ. ಏನು? ನೇಗಿಲು. ಮುಂದಿನ ಕ್ವಶನ್ ನೋಡ್ರಿ. ಏನೈತಿ ಮುಂದಿನ ಕ್ವಶನ್, ಜೀವಿಗಳು ಉಸಿರಾಡುವಾಗ ಯಾವ ಅನಿಲ ತೆಗೆದುಕೊಳ್ಳುತ್ತವೆ? ಜೀವಿಗಳು ಉಸಿರಾಡುವಾಗ ಯಾವ ಅನಿಲ ತೆಗೆದುಕೊಳ್ತಾವು? ಜೀವಿಗಳು ಉಸಿರಾಟ ಮಾಡುವಾಗ ಯಾವ ಅನಿಲವನ್ನು ತೆಗೆದುಕೊಳ್ತಾವು ಅಂತ ಹೇಳಿ ನಾವೆಲ್ಲ ಉಸಿರಾಡ್ತೀವಿ. ಯಾವ ಅನಿಲವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಕೇಳ್ಯಾರಲ್ಲಿ. ಯಾವ್ದು? ಆಪ್ಷನ್ ಏನೈತಿ? ಕಾರ್ಬನ್. ಆಪ್ಷನ್ ಬಿ ಸಾರಜನಕ. ಆಪ್ಷನ್ ಸಿ ಆಮ್ಲಜನಕ. ಆಪ್ಷನ್ ಡಿ ಪಾದರಸ. ಯಾವ್ದಕ್ಕೆ ಕಾರ್ಬನ್ ತಗೋತೀವೋ, ಏನ್ ನಾವು ಉಸಿರಾಡುವಾಗ ಆಮ್ಲಜನಕವನ್ನು ತಗೋತೀವೋ, ಕಾರ್ಬನ್ ತಗೋತೀವೋ, ಏನ ಪಾದರಸ ತಗೋತೀವೋ? ಯಾವ್ ತಗೋತೀವಿ ಅಂದ್ರೆ ಆಮ್ಲಜನಕ. ಏನ? ಆಕ್ಸಿಜನ್. ಇಂಗ್ಲಿಷ್ನಾಗ ಏನ? ಆಕ್ಸಿಜನ್. ಮನೆ ಒಮ್ಮೆ ಹೋದ್ ಕ್ಲಾಸ್ನ ಡಿಸ್ಕಷನ್ ಮಾಡಿದ್ವಿ. ಏನ? ಆಕ್ಸಿಜನ್ ಎಷ್ಟೈತಿ? 21%. ಹೋದ್ ಕ್ಲಾಸ್ನಾಗೂ ಡಿಸ್ಕಷನ್ ಮಾಡಿದ್ವಿ. ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಐತಿ? 21% ಐತಿ. ಸಾರಜನಕ ಎಷ್ಟು ಪರ್ಸೆಂಟ್ ಐತಿ? 78% ಐತಿ. ಕಾರ್ಬನ್ ಎಷ್ಟೈತಿ? 0.003 ಟು 0.004 ಐತಿ. ಆಮೇಲೆ ಈ ಪಾದರಸ ಇನ್ಕಾನ ಹೇಳಿದ್ನಿ. ಏನಿದ? ದ್ರವ ಸಾಮಾನ್ಯ ತಾಪಮಾನದಲ್ಲಿ ಕೂಡ ದ್ರವ ರೂಪದಲ್ಲಿರುವ ಏಕೈಕ ಲೋಹ ಅಂದ್ರನ ಪಾದರಸ. ಇನ್ನು ಮುಂದಿನ ಕ್ವಶನ್ ಏನೈತೆ ಅಂದ್ರ, ರೆಫ್ರಿಜರೇಟರ್ ಕಂಡು ಹಿಡಿದವರು ಯಾರು? ರೆಫ್ರಿಜರೇಟರ್ ಅನ್ನು ಕಂಡು ಹಿಡಿದವ್ರು ಯಾರು ಅಂತೇಳಿ ಕೇಳ್ಯಾರ. ಯಾರಕ್ಕಾರ ನೋಡ್ರಿ. ಯಾರಕ್ಕರು? ಆಪ್ಷನ್ ಬಿ. ಆಪ್ಷನ್ ಏನೈತಿ? ಜೇಮ್ಸ್ ಹ್ಯಾರಿಸನ್. ಆಪ್ಷನ್ ಬಿ ಮ್ಯಾಕ್ ಮಿಲನ್. ಆಪ್ಷನ್ ಸಿ ಮೈಕಲ್ ಫ್ಯಾರಡೆ. ಆಪ್ಷನ್ ಡಿ ಗ್ರಹಾಂ ಬೆಲ್.
ಯಾರು ಕಂಡಿಡ್ದಾರು? ಜೇಮ್ಸ್ ಹ್ಯಾರಿಸನ್ ಕಂಡಿಡ್ದಾನ, ರೆಫ್ರಿಜರೇಟರ್ ಏನ್ ಮ್ಯಾಕ್ ಮಿಲನ್ ಕಂಡಿಡ್ದಾನೋ, ಮೈಕಲ್ ಫ್ಯಾರಡೆ ಕಂಡಿಡ್ದಾನೋ, ಗ್ರಹಾಂ ಬೆಲ್ ಕಂಡಿಡ್ದಾನೋ? ಯಾರು ಕಂಡಿಡ್ದಾರ ಅಂದ್ರೆ ಜೇಮ್ಸ್ ಹ್ಯಾರಿಸನ್. ಜೇಮ್ಸ್ ಹ್ಯಾರಿಸನ್ ಏನ್ ಮಾಡ್ಯಾನು? ರೆಫ್ರಿಜರೇಟರ್ ಅನ್ನೇನ ಕಂಡಿಡ್ದಾನು. ಯಾರ? ಜೇಮ್ಸ್ ಹ್ಯಾರಿಸನ್. ಹಂಗಾದ್ರೆ ಇವ್ 3 ಜನ, ಇವ್ರು ಮ್ಯಾಕ್ ಮಿಲನ್, ಮೈಕಲ್ ಫ್ಯಾರಡೆ, ಗ್ರಹಾಂ ಬೆಲ್, ಇವ್ರು 3 ಜನ ಏನೇನ್ ಕಂಡು ಹಿಡಿದ್ರು ಅಂತೇಳಿ ಕಮೆಂಟ್ ಹಾಕ್ರಿ. ಏನ್ 3 ಜನ ಇವ್ರನ್ನ ಇವ್ರ ಬಗ್ಗೆ ಹೇಳಿನಿ. ಯಾರು? ಜೇಮ್ಸ್ ಹ್ಯಾರಿಸನ್ ಏನ್ ಮಾಡ್ಯಾರು? ರೆಫ್ರಿಜರೇಟರ್ ಕಂಡು ಹಿಡ್ದಾರ ಅಂತ ಹೇಳಿ. ರೆಫ್ರಿಜರೇಟರ್ ನೀವೇನ್ ಮಾಡ್ರಿ? ಇವ್ ಮ್ಯಾಕ್ ಮಿಲನ್, ಮೈಕಲ್ ಫ್ಯಾರಡೆ, ಗ್ರಹಾಂ ಬೆಲ್, ಇವ್ರು 3 ಜನ ಏನದಾರಲ್ಲ, ಇವ್ರು ಏನೇನ್ ಕಂಡು ಹಿಡಿದ್ರು, ಏನೇನ್ ಮಾಡ್ರ, ಅವ್ರ ಏನೇನ್ ಸಾಧನೆ ಮಾಡ್ಯಾರ ಅಂತ ಹೇಳಿ ಕಮೆಂಟ್ ಹಾಕ್ರಿ. ಮುಂದಿನ ಕ್ವಶನ್ ಏನೈತೆ ಅಂದ್ರ, ಸಮುದ್ರ ಕರಾವಳಿ ತೀರ ಹೊಂದಿರುವ ಕರ್ನಾಟಕದ ಜಿಲ್ಲೆಗಳು. ಸಮುದ್ರ ಕರಾವಳಿ ತೀರ ಹೊಂದಿರುವ ಕರಾವಳಿ ತೀರ ಗೊತ್ತಿರ್ಬೇಕು ನಿಮ್ಗ. ಸಮುದ್ರ ಹತ್ರ ಇರುವಂತಹ ಜಿಲ್ಲೆಗಳು ಯಾವ? ಸಮುದ್ರಕ್ಕೆ ಹಚ್ಚಿಕೊಂಡಿರ್ತಕ್ಕಂತ ಜಿಲ್ಲೆಗಳು ಯಾವ್ಯಾವ? ಕರಾವಳಿ ತೀರ ಹೊಂದಿರುವ ಜಿಲ್ಲೆಗಳು ಯಾವ್ಯಾವ ಅಂತ ಹೇಳಿ ಕೇಳ್ಯಾರ. ಯಾವ್ಯಾವ? ಆಪ್ಷನ್ ಎ ಉತ್ತರ ಕನ್ನಡ ಐತನ, ಉತ್ತರ ಕನ್ನಡ ಕರಾವಳಿ ತೀರವನ್ನು ಹೊಂದೈತನ. ಆಮೇಲೆ ಬಿ ಉಡುಪಿ, ಇದು ಕರಾವಳಿ ತೀರ ಹೊಂದೈತೇನ. ಆಪ್ಷನ್ ಸಿ ದಕ್ಷಿಣ ಕನ್ನಡ, ಇದು ಕರಾವಳಿ ತೀರ ಹೊಂದೈತೇನ. ಆಪ್ಷನ್ ಡಿ ಎಲ್ಲವು. ಯಾವ್ದು ಕರೆಕ್ಟ್ ಆಕೈತಿ ನೋಡ್ರಿ? ಯಾವ ಕರೆಕ್ಟ್ ಐತಿ? ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಯಾವ ಕರಾವಳಿ ತೀರ ಹೊಂದ್ಯಾವು ಕೇಳ್ಯಾರ. ಯಾವ ಹೊಂದಾವ್ ನೋಡ್ರಿ? ಯಾವ ಹೊಂದ್ಯಾವು? ಉತ್ತರ ಕನ್ನಡ ಕರಾವಳಿ ತೀರ ಐತನ? ಐತದು ಕರಾವಳಿ ತೀರಕ್ಕ ಐತದು. ಕರಾವಳಿ ತೀರಕ್ಕ ಐತಿ. ಆಮೇಲೆ ಉಡುಪಿನೂ ಕರಾವಳಿ ತೀರಕ್ಕ ಐತಿ, ದಕ್ಷಿಣ ಕನ್ನಡ ಕರಾವಳಿ ತೀರಕ್ಕ ಐತಿ. 3 ಕರಾವಳಿ ತೀರವನ್ನ ಹೊಂದ್ಯಾವು. ಸಮುದ್ರಕ್ಕೆ ಹಚ್ಕೊಂಡ ಕರಾವಳಿ ತೀರವನ್ನು ಹೊಂದೆವು. ಅದಕ್ಕ ಆಪ್ಷನ್ ಡಿ ಎಲ್ಲವು. ಆಪ್ಷನ್ ಡಿ ಏನಾಕೈತಿ? ಕರೆಕ್ಟ್ ಆಕೈತಿ. ಇಲ್ಲಿ ಆಪ್ಷನ್ ಡಿ ಏನಾದೈತಿ? ಕರೆಕ್ಟ್ ಆಕೈತಿ. ಮುಂದಿನ ಕ್ವಶನ್ ಏನೈತಿ ಅಂದ್ರ, ಮುಂದಿನ ಕ್ವಶನ್ ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು.